ಸಿಂಹರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ಒಂದು ವಿಡಿಯೋಗೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಖಂಡಿತವಾಗಿರಲಿದೆ. ಇದರ ಆಧಾರವಾಗಿ ಶುಭ ವಿಚಾರ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ ಮಾಡ್ತಕ್ಕಂಥದ್ದು ನನ್ನ ಒಂದು ಅಭ್ಯಾಸ ಬಲ. ಸೊ ಅದರಿಂದಾಗಿ ಈ ವಿಡಿಯೋದಲ್ಲಿ ನಾನು ಇನ್ನು ಒಳ್ಳೇದಾಗಲಿದೆ ಅನ್ನೋ ತಿಳಿಸ್ತೇನೆ, ಏನೇನು ಸಮಸ್ಯೆಗಳಿದೆ ಅನ್ನೋಂಥದ್ದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ, ಈ ಒಂದು ಮಾರ್ಚ್ನಲ್ಲೇನೆ ಗ್ರಹಣ ಇದೆ, ಚಂದ್ರಗ್ರಹಣ ಇದೆ, ನಿಮ್ಮ ರಾಶಿಯಲ್ಲಿಯೇ ಇದೆ. ಸೊ ಅದರಿಂದ ಅದ್ರ ಬಗ್ಗೆ ಸಪರೇಟ್ ವಿಡಿಯೋಗಳು ಮಾಡ್ತೇನೆ. ಬಟ್ ನಾನು ಮಾಸ ಭವಿಷ್ಯ ಗ್ರಹಸ್ಥಿತಿಗಳ ವಿಚಾರದಲ್ಲಿ ಏನು ಒಳ್ಳೆಯದಾಗಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಜಲ್ದಿ ಬೇಗ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಸಿಂಹರಾಶಿಯ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್ ನೋಡ್ತೀರಾ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬ್ ನೋಡ್ತೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಂದ್ಬಿಟ್ಟಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಾದ್ರು ವಿಶೇಷ ವಿಚಾರಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಬರುತ್ತೆ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಬಹುಮುಖ್ಯವಾಗಿ ಸಿಂಹರಾಶಿಯವರಿಗೆ ಅತ್ಯದ್ಭುತವಾಗಿರತಕ್ಕಂತಹ ರವಿ ಬಲ ಮೊದಲ 15 ದಿನಗಳು ಸಿಗಲಿದೆ. ಅದೇ ಮೊದಲ 15 ದಿನಗಳಲ್ಲೇ ಶುಕ್ರ ಬಲವೂ ಸಹ ಸಿಗಲಿದೆ. ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಸಿಂಹರಾಶಿಯವರಿಗೆ ಮೊದಲ 2 ವಾರಗಳು ಈ ಚಂದ್ರಗ್ರಹಣ ದುಷ್ಪ್ರಭಾವ ಒಂದು ಬಿಟ್ಟರೆ, ಅದಿಲ್ಲದೆ ಹೋದರೆ, ಅದನ್ನು ಹೊರತುಪಡಿಸಿದರೆ ಒಳ್ಳೆಯ ರೀತಿಯದ್ದು ಸಹ ಇದೆ. ಯಾಕೆಂದರೆ ರಾಷ್ಟ್ರಾಧಿಪತಿಯೇ ಸಪ್ತಮದಿಂದ ಪೂರ್ಣ ದೃಷ್ಟಿಯನ್ನು ಕೊಡ್ತಾನೆ ಅಂತಂದಾಗ ಸ್ವಲ್ಪ ಆರೋಗ್ಯವನ್ನು ವೃದ್ಧಿ ಮಾಡಿ ಕೊಡ್ತಾನೆ. ಆದರೆ ಚಂದ್ರಗ್ರಹಣ ಆರೋಗ್ಯ ಹಾಳು ಮಾಡ್ತದೆ, ಇವನು ಆರೋಗ್ಯವನ್ನು ಚೆನ್ನಾಗಿ ಮಾಡಿ ಕೊಡ್ತಾನೆ. ಸೊ ಅದರಿಂದ ಇಲ್ಲಿ ಹಾಳಾದಷ್ಟು ಇಲ್ಲಿ ಪಡ್ಕೊಳ್ಬಹುದು, ಸಾಧ್ಯತೆ ಸ್ವಲ್ಪನಾದ್ರು ವಾಪಸ್ ಪಡ್ಕೊಳ್ಬಹುದು. ಇದು ಒಂದು ರೀತಿಯಲ್ಲಿ ಒಳ್ಳೆಯದು. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದೇ ರವಿ ಬಲದಿಂದಾಗಿ ನೀವು ನಿಮ್ಮ ಪ್ರಾಮುಖ್ಯತೆಯನ್ನು ವೃದ್ಧಿ ಮಾಡಿಕೊಳ್ಳಬಹುದು. ಚಂದ್ರಗ್ರಹಣದಿಂದ ಅವಮಾನಾದಿಗಳು ಜಾಸ್ತಿ ಆದರೆ ರವಿಯ ಬಲದಿಂದ ನಿಮಗೆ ಒಂದು ಸ್ವಾಭಿಮಾನ ಅಥವಾ ನಿಮ್ಮ ಒಂದು ಮರ್ಯಾದೆ ಸಿಗ್ತಕ್ಕಂಥದ್ದು, ಗೌರವ ಮರ್ಯಾದೆಗಳು, ಅಧಿಕಾರಗಳಾದಿಗಳೆಲ್ಲ ಜಾಸ್ತಿ ಆಗ್ತಾ ಇರ್ತದೆ. ರವಿಯ ಬಲದಿಂದ ನೀವು ತುಂಬ ಪ್ರಮುಖವಾದ ವ್ಯಕ್ತಿ ಆಗಿಬಿಡ್ತೀರಿ. ಅದರಿಂದ ನಿಮ್ಮನ್ನು ಟಚ್ ಮಾಡೋಕ್ಕಲ್ಲ. ಮೊದಲ 15 ದಿವಸ ಅಂತೂ ನಿಮ್ಮನ್ನೇನು ಟಚ್ ಮಾಡೋಕ್ಕಾಗಲ್ಲ. ಗ್ರಹಣದ ನಂತರವೂ ಸಹ ನಿಮಗೆ ಗ್ರಹಣದ ದುಷ್ಪ್ರಭಾವವೂ ಸಹ 15 ದಿವಸಗಳ ನಂತರ ಸಿಗ್ಬೋದು ನಿಮಗೆ. ಬಿಟ್ಟರೆ 15 ದಿವಸ ಮೊದಲೇನ ಆ ಗ್ರಹಣ ಸಮಯದಲ್ಲೇ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕೆಂದರೆ ರವಿ ಸ್ವಲ್ಪ ತಡಿತಾನೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟೊಂದು ಖಂಡಿತವಾಗಿ ರವಿ ತಡಿತಾನೆ. ಸೊ ಅದರಿಂದ ರವಿಯ ಬಲದಿಂದ ಆರೋಗ್ಯ ವೃದ್ಧಿ, ರವಿ ಬಲದಿಂದ ನಿಮ್ಮ ಪ್ರಾಮುಖ್ಯತೆ ವೃದ್ಧಿ, ರವಿ ಬಲದಿಂದ ನಿಮಗೊಂದು ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಇದೆ. ಇದೇ ಸಮಯಕ್ಕೆ ಕರ್ಮಾಧಿಪತಿಯಾಗಿ ಅಷ್ಟಮ, ಬಟ್ ಕರ್ಮಾಧಿಪತಿಯಾಗಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಶುಕ್ರ. ಸೊ ಅದರಿಂದಾಗಿ ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಇದೇ ಮಾರ್ಚ್ನ ಮೊದಲ 2 ವಾರಗಳಲ್ಲಿ ಸಿಗೋ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಕ್ಟಿಕ್ ವರ್ಕು, ಜಾಸ್ತಿ ಕೆಲಸ, ಸಂಬಳವೂ ಇದೆ. ಬಟ್ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು ಬದಲಾಗಿ ಏನೋ ಒಂದು ಕಷ್ಟ ಆದರೂ ಪರವಾಗಿಲ್ಲ, ಜಾಬ್ ಸೇರ್ಕೊಂಬೋಣ ಅನ್ನುವಂಥವ್ರಿಗೆ, ಯಾಕಂದರೆ ಮೊದಲೇ ಅಷ್ಟಮ ಶನಿ ಇದೆ, ಯಾಕೆ ಬೇಕು, ನಾನು ಜಾಬ್ ಸೇರ್ಕೊಂಬಿಟ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇದ್ದವಂಥವ್ರಿಗೆ ಖಂಡಿತವಾಗಿ ಇದು ಒಂದು ಶುಭ ವಿಚಾರ ಥರ. ಸೊ ಅದರಿಂದ ನಿರುದ್ಯೋಗಿ ಸಿಂಹರಾಶಿಯವರಿಗೆ ಖಂಡಿತವಾಗಿ ಜಾಬ್ ಸಿಗಲಿದೆ. ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥ ಸಿಂಹರಾಶಿಯವರಿಗೆ ಟ್ರಾನ್ಸ್ಫರ್ ಬೇಕಾದರೆ ಅಥವಾ ಸ್ಯಾಲ್ರಿ ಹೈಕ್ ಬೇಕಾದರೆ ಖಂಡಿತವಾಗಿ ಪ್ರಯತ್ನ ಮಾಡಬಹುದು. ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸ್ವಲ್ಪ ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರ್ತದೆ. ಯಾಕೆಂತಂದರೆ ನಿಮಗೆ ಭಾಗ್ಯಾಧಿಪತಿ ಬೇರೆ, ಭಾಗ್ಯಾಧಿಪತಿಯ ದೃಷ್ಟಿ ಪೂರ್ಣವಾಗಿ ನಿಮ್ಮ ರಾಶಿಯ ಮೇಲೆ ಇರ್ತದೆ ಅಂತಂದಾಗ ಸ್ವಲ್ಪ ಅದೃಷ್ಟ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೂಡ ಬರ್ತದೆ. ಸಪ್ತಮಾಧಿಪತಿಯೊಂದಿಗೆ ಪರಮೋಚ್ಚ ಸ್ಥಿತಿಯ ಶುಕ್ರನತಿ, ಶನಿ ಶುಕ್ರ ರೀತಿ, ಅದರಿಂದಾಗಿ ವಿವಾಹದ ವಿಚಾರಗಳು ಅನುಕೂಲ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ. ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರದೇ ವಿಚಾರಗಳಾಗಲಿ ಸ್ವಲ್ಪ ಅವರಿಂದ ನಿಮಗೆ ಸಹಕಾರ, ನಿಮ್ಮಿಂದ ಅವರಿಗೆ ಸಹಕಾರಾದಿಗಳು ಸ್ವಲ್ಪ ಅನುಕೂಲ ಆಗಲಿದೆ. ಏನಂದರೆ ಸ್ವಲ್ಪ ಆರೋಗ್ಯ ಇಬ್ಬರಲ್ಲೊಬ್ಬರದ್ದು ಯಾರ್ದೋ ಸ್ವಲ್ಪ ಹಾಳಾಗೋದ್ರಿಂದಾಗಿ ಸಪೋರ್ಟ್ ಸಿಗದೆ ಇರ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು ಪ್ರಮಾಣ, ಬಟ್ ಖಂಡಿತವಾಗಿ ಸಿಗುತ್ತೆ. ಸೊ ಅದರಿಂದಾಗಿ ಯಾವುದೋ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಿದ್ದಾವೆ, ನಾವು ಕೂತ್ಕೊಂಡು ಮಾತಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು ಅಂತಂದರೆ ಖಂಡಿತ ಮೊದಲ 15 ದಿನಗಳಲ್ಲೇ ಪ್ರಯತ್ನ ಮಾಡಿ. ಸಾಧ್ಯತೆ ಅಂದರೆ ಯಶಸ್ಸಾಗುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ ನಿಮಗೆ, ಆಯ್ತಲ್ವಾ. ನಿಮಗೆ ಗುರುಬಲ, ರವಿ ಬಲ ನಿಮ್ಮನ್ನು ಸ್ವಲ್ಪ ಕಾಪಾಡಲಿದೆ. ಶುಕ್ರ ಬಲವೂ ಆಗ್ತದೆ, ಯಾಕೆಂದರೆ ನಿಮಗೆ ಕರ್ಮಾಧಿಪತಿ ಆಗಿರ್ತಾನೆ. ಸೊ ಇಂಥೆಲ್ಲ ವಿಚಾರಗಳಲ್ಲಿ ನಿಮಗೆ ಈ ತಿಂಗಳು ಸ್ವಲ್ಪ ಅನುಕೂಲತೆಗಳಿದ್ದಾವೆ. ಎಚ್ಚರಿಕೆಗಳು, ಸಮಸ್ಯೆಗಳು ತುಂಬ ಜಾಸ್ತಿ ಇದಾವೆ, ಅದನ್ನು ಬೇರೆ ವಿಚಾರ ಅದು ಇರಲಿ. ಬಟ್ ಆದರೆ ಶುಭ ವಿಚಾರಗಳಲ್ಲೂ ಸ್ವಲ್ಪ ಅನುಕೂಲತೆಗಳು ಇದೆ. ಅದರಲ್ಲೂ ಕೃಷಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಹೇಳಿದರೆ,
ಕೃಷಿ ಓದಂಥ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಅನುಕೂಲ ಜಾಸ್ತಿ ಇದೆ. ಸೊ ರಿಯಲ್ ಎಸ್ಟೇಟ್ ಇತ್ಯಾದಿಗಳು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀರಾ ಅಂದರೆ ಜಗಳ ಆಗುತ್ತೆ, ಬಟ್ ದುಡ್ಡಿದೆ, ಜಗಳ ಮನಸ್ತಾಪಗಳು ಇದೆ, ದುಡ್ಡು ಇದೆ, ಎರಡೂ ಸಹ ಇದೆ. ಸೊ ನೋಡೋಣ, ಇನ್ನು ಎಚ್ಚರಿಕೆಯಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ತಿಳಿಸ್ತೇನೆ, ಬಟ್ ಇದಿಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಆದರೆ ಒಂದು ಪ್ರಧಾನವಾಗಿರ್ತಕ್ಕಂಥ ಪರಿಹಾರ ನಾನು ನಿಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಶುಕ್ರನ ಆರಾಧನೆ. ಎಷ್ಟು ಜಾಸ್ತಿ ಮಾಡ್ಕೊಂಡ್ರೆ ಅಷ್ಟು ನಿಮಗೆ ಒಳ್ಳೆಯದು. ಶುಕ್ರನ ಆರಾಧನೆ ಅಂದರೆ ಪ್ರತಿ ದಿವಸ ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥ ಇರ್ಬೋದು, ಲಲಿತಾ ಸಹಸ್ರನಾಮವನ್ನು ಓದ್ಕೊಳ್ತಕ್ಕಂಥ ಇರ್ಬೋದು, ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ರೆ ಹೋಗಿ ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಇರ್ಬೋದು ಶುಕ್ರವಾರ. ಈ ಥರ ನೀವು ಒಂದು ಸ್ವಲ್ಪ ಪರಿಹಾರಗಳು ಮಾಡ್ಕೊಂಡ್ರೆ ತುಂಬ ಪವರ್ಫುಲ್ ಆಗಿರ್ತದೆ. ಆದರೆ ಬಹುಮುಖ್ಯವಾಗಿ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರದ ಅವಶ್ಯಕತೆ ಇದೆ. ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗ್ತಾ ಇದೆ, ಮಹಾಚಂದ್ರ ಗ್ರಹಣ. ಸೊ ನಾವಂತೂ ನಿಮಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೋಸ್ಕರ ಚಂದ್ರಗ್ರಹಣದ ಪ್ರಭಾವದ ವಿಡಿಯೋಗಳನ್ನು ಸಹ ನಾನು ಮಾಡಿ ಹಾಕಲಿದ್ದೇನೆ. ಸೊ ಅದು ಸಹ ಮುಂದೆ ವಿಡಿಯೋ ಬರಲಿದೆ. ಆದರೆ ಈಗ ಸದ್ಯಕ್ಕೆ ನಿಮಗೆ ಅರ್ಜೆಂಟ್ಗೆ ಪರಿಹಾರ ಏನಿದೆ ವಿಶೇಷ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕು. 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಯೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದ್ರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದ್ದು ಸಹ ಗ್ರಹಣದ ದಿನವೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ರಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವಲ್ಲಿ ನೋಡ್ತಾ ಇರಾ. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತೊಗೊಂಡಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಬಹಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವ್ರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕೆಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ
ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.